ಕುದುರೆ ಕತ್ತೆ ಅದ್ರ ಮೇಲೆ ಜಾಹೀರಾತು ಟ್ಯಾಕ್ಸ್ ಹಾಕ್ತೀವಿ ಅಂತಿಲ್ಲ. ಬರ್ಗೆಟ್ಟು ಹೋಗಿದ್ದೀರಾ ನೀವು? ಅಯ್ಯೋ ಸುಮ್ಮನೆ ಕನ್ಕ್ಲೂಡ್ ಎತ್ತಿನ ಮಾಡ್ತೀನಿ. ಮೇಲೆ, ಆದ್ರಿಂದ ಕುದುರೆ ಗಾಡಿ ಮೇಲೆ ಜಾಹೀರಾತು ಮಾಡಿದ್ರು ಮಾತಾಡೋದು ಗೊತ್ತಾಗೋದಿಲ್ಲ ನಿನಗೆ? ಆಯ್ತು ಬಿಡಿ ಸರ್, ಮಾತಾಡೋದು ಗೊತ್ತಾಗೋದಿಲ್ಲ. ಒಬ್ಬರಿಗೆ ಇಬ್ರು ಕೊಡ್ತಾರಲ್ಲ. ಈಗ ಸರ್ಕಾರಿ ಆಸ್ತಿಗಳ ಫೋಟೋ ತೋರ್ಸಪ್ಪ. ಸರ್ಕಾರಿ ಆಸ್ತಿಗಳ ಮೇಲೆ ಅವರು ತೆರಿಗೆ ಹಾಕೋದಿದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅದು ಆಸ್ತಿ. ಮಾನ್ಯ ಸಚಿವರೇ, ಈ ಕಡೆ ಸ್ವಲ್ಪ ಕೇಳಿ. ನೀವು ಸರ್ಕಾರದ ಆಸ್ತಿಗಳ ಮೇಲೆ ತೆರಿಗೆ ಹಾಕೊಳ್ಳೋದಾದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಯಾಕಂತಂದ್ರೆ ದಟ್ ಈಸ್ ಕಾಲ್ಡ್ ಕಮರ್ಷಿಯಲ್. ನೀವು ಖಾಸಗಿ ವ್ಯಕ್ತಿಗಳ ಆಸ್ತಿಗಳ ಮೇಲೆ ಹಾಕೋದು ಇದು ಸರಿಯಾದಲ್ಲ. ಒಂದು ಸಮಯ ಹಾಕೋದಾದ್ರೆ, ನೀವು ಅಲ್ಲಿ ಟ್ಯಾಕ್ಸ್ ಹಾಕೋದಾದ್ರೆ ಅವರ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ದಿದ್ದಂಗೆ ಮಾಡಿಬಿಡಿ. ಸರ್ಕಾರಕ್ಕೆ ಒಂದು ಇದನ್ನು ಕೊಟ್ಟು ಅದೇ ಎರಡು ಬೇಡ ಅಂತ ಹೇಳುದು. ನೀವು ಅವರ ಆಸ್ತಿ ಮೇಲೆ ತೆರಿಗೆಯನ್ನು ಮಾಫಿ ಮಾಡಿಬಿಡಿ. ಹಾಗೇನಾದರೂ ಆಗೋದಾದ್ರೆ ನೀವು ಇದ್ರ ಮೇಲೆ ಟ್ಯಾಕ್ಸ್ ತಗೊಳ್ಳಿ. ಯಾಕಂತಂದ್ರೆ ಅವ್ರಿಗೆ ಅನ್ಯಾಯ ಆಗೋದು ಬೇಡ. ಇಲ್ಲ ಅಂತಂದ್ರೆ ಖಾಸಗಿ ಆಸ್ತಿಗಳ ಮೇಲೆ ನೀವು ಟ್ಯಾಕ್ಸ್ ತಗೋಬೇಡಿ. ಯಾಕಂದ್ರೆ ನಿಮ್ಮ ಜಾಗದಲ್ಲಿ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ನೀವು ತಗೊಳ್ಳೋದು ಅದು ಸರಿ ಇದೆ. ಇಲ್ಲ ಅಂತಂತಂದರೆ ಅದು ಸರಿಯಾದ ಕ್ರಮ ಅಲ್ಲ. ದಯವಿಟ್ಟು ಖಾಸಗಿ ಆಸ್ತಿಗಳ ಮೇಲಿದು ಹಾಕಬೇಡಿ. ಒಂದು ಸಮಯ ಯಾರು ಈಗ ಭೋಜೇಗೌಡರು ಹೇಳಿದಾಗೆ ಕೆಲವು ಅಡ್ವರ್ಟೈಸ್ಮೆಂಟ್ನವ್ರು ಬರ್ತಾರೆ. ಹೌದು, ಅದು ಬೇಕಾದಷ್ಟು ಕಡೆ ಆಗಿದೆ. ನಾನು ಹೇಳೋದು, ಆ ಗೋಡೆ ಅವ್ರು ಪ್ಲಾಸ್ಟಿಂಗ್ ಕೂಡ ಮಾಡ್ಕೊಂಡಿರಲ್ಲ. ಪಾಪ ಅವರು ಪ್ಲಾಸ್ಟಿಂಗ್ ಮಾಡಿ ಏನೋ ಒಂದಷ್ಟು ಬರ್ದೋಗ್ತಾರೆ. ಪ್ಲಾಸ್ಟಿಂಗ್ ಮಾಡಿದ್ದಕ್ಕೆ ಅವ ಒಪ್ಕೊಳ್ತಾನೆ, ಹೋಗ್ಲಿ ಬರ್ಕೊಂಡೋಗಪ್ಪ ಅಂತ. ಬಟ್ ನೀವು ಅದ್ರ ಮೇಲೆ ಟ್ಯಾಕ್ಸ್ ಹಾಕಕ್ಕೆ ಹೋಗ್ತೀವ್ರಿ. ದಯವಿಟ್ಟು ಖಾಸಗಿ ಆಸ್ತಿಗಳ ಪ್ರವೇಶ ನೀವು ಮಾಡಬೇಡಿ. ಮಾಡಿದ್ದೇ ಆದರೆ ಅವರ ಆಸ್ತಿಯ ತೆರಿಗೆಗಳನ್ನು ನೀವು ತಗೊಳ್ಳಲ್ಲ ಅಂದರೆ ನೀವು ಅದ್ರ ಮೇಲೂ ಹಾಕಿದ್ರೆ ನಮಗೇನು ಚಿಂತೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.